Hello children, let's begin today's lesson from 6th standard social history chapter 5 new questions and ideas. So here you are going to study the story of the Buddha, the Siddhartha, also known as Gautama, the founder of Buddhism. He is the Siddhartha Gautama is the founder of the Buddhism. He was born about 2500 years ago, and it was the time of rapid change in the lives of the people. So as we know that in the previous classes, some kings of the Mahajanapadas were growing more powerful and new cities were developing, and the life was changing in the villages as well as in the many thinkers were trying to understand these changes in the society. The Buddha belonged to a small Ghana known as the Sakyagana and was a Kshatriya. When he was a young man, he left the comforts of his home and in search of the knowledge. He wandered for the several years. ಎಷ್ಟೋ ಇಯರ್ಸ್ ನಾಲೆಜಿಗೋಸ್ಕರ ಅವರು ಸಣ್ಣ ಇರಬೇಕಿದ್ರೆ ಹೆಂಗಿರಬೇಕಿದ್ರೆ ಅವರ ಮನೆ ಬಿಟ್ಟು ಆ ನಾಲೆಜಿಗೆ ಆ ಜ್ಞಾನ ಸಿಗಬೇಕೆಲ್ಲಿ ಅಂದ್ಕೊಂಡು ಹೊರಗೆ ಬರ್ತಾರೆ ಮನೆಯಿಂದ. ಹಿ ವಾಂಡರ್ಡ್ ಫಾರ್ ದ ಸೆವೆರಲ್ ಇಯರ್ಸ್, ಎಷ್ಟು ಇಯರ್ಸ್ ಸಾಲು ಅಂದರೆ ಎಷ್ಟೋ ಇಯರ್ಸ್ ತಿರುಗ್ತಾರೆ. ಮೀಟಿಂಗ್ ಆ್ಯಂಡ್ ಹೋಲ್ಡಿಂಗ್ ಡಿಸ್ಕಷನ್ ವಿತ್ ದ ಅದರ್ ಥಿಂಕರ್ಸ್, ಎಲ್ಲರ ಜೊತೆನೂ ಡಿಸ್ಕಸ್ ಮಾಡೋದು, ಯೋಚನೆ ಮಾಡೋದು ಬೇರೆಯವ್ರ ಜೊತೆ ಎಲ್ಲ, ಇವ್ರದ್ದು ತನ್ನ ನಾಲೆಜನ್ನು ಶೇರ್ ಮಾಡ್ತಾ ಇರ್ತಾರೆ. ಹಿ ಫೈನಲಿ ಡಿಸೈಡೆಡ್ ಟು ಫೈಂಡ್ ಹಿಸ್ ಓನ್ ಪಾತ್ ಆಫ್ ದ ರಿಯಲೈಸೇಷನ್ and meditated for the days under the people tree of the Bodh Gaya in Bihar. ಅಲ್ಲಿ ಕುತ್ಕೊಂಡು ಒಂದು ಪೀಪಲ್ ಟ್ರೀ ಕೆಳಗೆ ಮೆಡಿಟೇಟ್ ಮಾಡ್ತಾರೆ, ಜ್ಞಾನದಲ್ಲಿರ್ತಾರೆ. ವೇರ್ ಹಿ ಅಟೆಂಡೆಡ್ ಎನ್ಲೈಟ್ಮೆಂಟ್, ಅಲ್ಲಿ ಅವರಿಗೆ ಆ ಎನ್ಲೈಟ್ಮೆಂಟ್ ಸಿಗುತ್ತೆ. ಆಫ್ಟರ್ ದ್ಯಾಟ್ ಹಿ ವಾಸ್ ನೋನ್ ಆಸ್ ದಿ ಬುದ್ಧ, ದ ವೈಸ್ ಒನ್, ಅಂದರೆ ಜಾಣ ತುಂಬ ಅಂದ್ಕೊಂಡು. He then went to the Sarnath, the nearest Varanasi, where he taught for the first time. ಅಲ್ಲಿ ವಾರಣಾಸಿಯಲ್ಲಿ ಇವರು ತನ್ನ ಜ್ಞಾನವನ್ನು ಹಂಚ್ಕೋತಾರೆ. ಅಲ್ಲಿ ಅವರಿಗೆ ಉಪನಿಷತ್ತನ್ನು ಮಾಡ್ತಾರೆ. ಏನು ಮಾಡ್ತಾರೆ? ಹಿ ಸ್ಪೆಂಡ್ ದ ರೆಸ್ಟ್ ಆಫ್ ಹಿಸ್ ಲೈಫ್ ಇನ್ ಟ್ರಾವೆಲಿಂಗ್ ಇನ್ ದಿ ಫುಟ್, ಅಂದರೆ ಬೇರ್ ಫುಟಲ್ಲಿ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾರೆ, ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಟೀಚಿಂಗ್ ದಿ ಪೀಪಲ್ ಟಿಲ್ ಹಿ ಪಾಸಸ್ ಅವೇ ದಿ ಕುಸಿನಾರ. ಅಂದರೆ ಎಲ್ಲ ಕಡೆನೂ ಹೋಗಿದ್ದ ದಾರಿಯಲ್ಲಿ ಯಾರ್ಯಾರು ಸಿಗ್ತಾರೆ ಅವ್ರ ಕಡೆ ಅವ್ರದ್ದೆಲ್ಲ ನಾಲೆಜನ್ನು ಕೊಡ್ತಾ ಇರ್ತಾರೆ. ಅವ್ರು ಏನು ಟಾಟ್ ಮಾಡ್ತಾರೆ? ಪೀಪಲ್ ಕೈಂಡ್ ಆಗಿರಬೇಕು, ಆನಂತರ ಯಾರಿಗೂ ಬೇರೆಯವರಿಗೆ ತೊಂದರೆ ಕೊಡಬಾರ್ದು, ಸುಳ್ಳು ಮಾತಾಡಬಾರ್ದು, ಬೇರೆಯವ್ರ ತನ್ನ ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ಏನೇನೋ ಮಾಡ್ಕೊಳ್ಬಾರ್ದು, ಈ ಥರ ಯಾರಿಗೂ ಹಾರ್ಮ್ ಮಾಡಬಾರ್ದು, ಆ್ಯನಿಮಲ್ಸ್ ಇರ್ಬಾರ್ದು, ಏನಾದರೂ ಇರ್ಬೋದು ಅಂದ್ಕೊಂಡು ಈ ಥರ ಅವರು ಹೇಳ್ಕೊತಾ ತನ್ನ ಜ್ಞಾನವನ್ನೆಲ್ಲರ ಹತ್ರ ಹಂಚ್ಕೋತಾ ಹೋಗ್ತಾರೆ. By the 6th century BC, religious worship in the India became the ritualistic and rigid and bound by the caste rulers in the bound ಆಗಿರ್ತಾರೆ. It is forced many thinkers to give up worldly life and to meditate in search of peace and enlightenment. ಅವರೆಲ್ಲರೂ ತನಗೆ ಬೇಕಾಗಿರೋ ಕ್ವಶನ್ಗಳು ಹೇಗೆ ರಿಸೀವ್ ಮಾಡಬೇಕು ಅಂದರೆ ಮೆಡಿಟೇಟ್ ಮಾಡಿಕೊಂಡು ಆ ಎನ್ಲೈಟ್ಮೆಂಟಿಂದ ತನ್ನ ಆನ್ಸರ್ಸ್ಗಳನ್ನು ಹತೋಟಿಗೆ ಇಟ್ಕೊಂಡಿರ್ತಾರೆ. ಅವ್ರು ಮೆಡಿಟೇಟ್ ಮಾಡಿ ತನ್ನ ಇಂದ್ರಿಯಗಳನ್ನು. ಆ ಥರ ಆ ಯುಗ ಬಂದಿರ್ತದೆ ಆ ಟೈಮಿಗೆ. ಸಚ್ ಥಿಂಕರ್ಸ್ ಸ್ಪ್ರೆಡ್ ದೇರ್ ಟೀಚಿಂಗ್ ಥ್ರೂ ದಿ ಉಪನಿಷತ್ ಆ್ಯಂಡ್ ಟು ನ್ಯೂ ರಿಲಿಜನ್ ಬರ್ತವೆ. ಆವಾಗ ಬುದ್ಧಿಸಮ್ ಮತ್ತು ಜೈನಿಸಮ್ ಬರುತ್ತೆ. ಪಾಪ್ಯುಲರೈಸ್ಡ್ ಬೈ ದಿ ಗೌತಮ ಬುದ್ಧ, ದ ಲಾರ್ಡ್ ಮಹಾವೀರ. ಗೌತಮ ಬುದ್ಧ ಬುದ್ಧಿಸಮ್ ಆಗಿರ್ತಾರೆ. ಜೈನಿಸಮಲ್ಲಿ ನಿಮಗೆ ಮಹಾವೀರ ಬರ್ತಾರೆ, ಲಾರ್ಡ್ ಮಹಾವೀರ. ಆ ಎರ ಅವ್ರದ್ದಾಗಿರ್ತದೆ. ನೆಕ್ಸ್ಟ್ ನಿಮಗೆ ಉಪನಿಷತ್ತಲ್ಲಿ ಹೋದರೆ ಈಗ ಏನು ಟೀಚ್ ಮಾಡ್ತಿದೆ? ವಿತ್ ದ ಎಕ್ಸ್ಪ್ಯಾನ್ಷನ್ ಆಫ್ ದ ಟ್ರೇಡ್ ಅರೌಂಡ್ ದಿ 600 BC, ಪೀಪಲ್ ಹ್ಯಾಡ್ ಲೆಸ್ ಟೈಮ್ ಟು ಪರ್ಫಾರ್ಮ್ ಆಫ್ ದಿ ರಿಚುವಲ್ಸ್ ಆ್ಯಂಡ್ ಫೋಕಸ್ಡ್ ಆನ್ ದಿ ರೈಟ್ ಬಿಲೀಫ್. ಸ್ಕಾಲರ್ಸ್ ಕ್ರಿಟಿಸೈಸ್ಡ್ ಆಲ್ ದ ರಿಚುವಲ್ಸ್ ಆ್ಯಂಡ್ ಫೋಕಸ್ಡ್ ಆನ್ ದಿ ರೈಟ್ ಬಿಲೀಫ್. ಏನನ್ನು ಬಿಲೀವ್ ಮಾಡಬೇಕು, ಯಾವುದರಲ್ಲಿ ಆ ಸ್ಕಾಲರ್ಸಿಗೆ ಅವರು ಅವಾಗ ಏನು ಮಾಡ್ತಾಯಿದ್ರು ಅಂದರೆ ಎಲ್ಲದು ಉಪನಿಷತ್ತಲ್ಲಿ ಏನಿತ್ತು ಅದನ್ನೆಲ್ಲ ಅವ್ರು ಹೇಳಕ್ಕೆ ಬಂದ ಕೂಡಲೇ ಅವಾಗಿನ ಜನರು ಪೀಪಲ್ ಹ್ಯಾಡ್ ಅ ಲೆಸ್ ಟೈಮ್ ಟು ಪರ್ಫಾರ್ಮ್ ದ ರಿಚುವಲ್ಸ್. ಅವರಿಗೆ ಆ ರಿಚುವಲ್ಸ್ಗೆ ಇದೆಲ್ಲ ಮಾಡಲಿಕ್ಕೆ ಟೈಮೇ ಇಲ್ದಂಗೆ ಆಗಿರ್ತಿತ್ತು. ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲಾಗಿದ್ರು ಅವರು. ಲಿಟ್ರಲಿ ಉಪನಿಷತ್ ಮೀನ್ಸ್ ಅಂದರೆ, ಸೊ ಉಪನಿಷತ್ತಲ್ಲಿ ಏನಿತ್ತು, ಇಟ್ ಮೀನ್ಸ್ ಅಪ್ರೋಚಿಂಗ್ ಆ್ಯಂಡ್ ಸಿಟ್ಟಿಂಗ್ ನಿಯರ್ ದಿ ಟೀಚರ್. ಅಂದರೆ ಈಗ ಯಾರಾದರೂ ಬೋಧನೆ ಮಾಡ್ತಾರಂದರೆ ಅವ್ರದ್ದು ಕೇಳಕ್ಕೆ ಅಂದ್ಕೊಂಡು ಕುತ್ಕೊಳ್ಬೇಕು. ಅವ್ರು ಏನು ಹೇಳ್ತಿದ್ದಾರೆ ಅದನ್ನು ಕೇಳಬೇಕಿದೆ. ಅದಕ್ಕೆ ಉಪನಿಷತ್ ಅಂತ ಹೇಳ್ತೀವಿ. ಒಬ್ಬರ ನಾಲೆಜನ್ನು ಇನ್ನೊಬ್ಬರಿಗೆ ಪಾಸ್ ಮಾಡೋದು ಅಂತ.
So it became an important elaboration of the Vedas. Thus, the illustration and conclusion were called the Vedanta. ಒಬ್ಬರ ಕಡೆಯಿಂದ ಆ ಇಲ್ಯೂಷನ್ ಅವರು ಏನು ಹೇಳ್ತಾರೆ, ಇವ್ರು ಏನು ಹೇಳ್ತಾರೆ, ಆ ಇದನ್ನು ಒಂದು ಕಡೆಯಿಂದ ಒಂದು ನಾಲೆಜ್ ಪಾಸ್ ಆಗಿ ಕನ್ಕ್ಲೂಷನ್ ಆಗೋದಕ್ಕೆ ಅದು ವೇದಾಂತ ಆಗಿ ಪರಿವರ್ತನೆ, ಅಂದರೆ ಅದಕ್ಕೆ ವೇದಾಂತ ಅಂತ ಹೇಳ್ತೀವಿ. ದ ಉಪನಿಷತ್ ರೆಸ್ಟ್ ಆನ್ ದಿ ನೀಡ್ ಆ್ಯಂಡ್ ಕ್ರಿಯೇಟ್ ಆನ್ ದ ಡಿಸೈರ್ ಆಫ್ ದ ನಾಲೆಜ್ ಟು ಅಚೀವ್ ದಿ ಮೋಕ್ಷ. ಅಂದರೆ ಈ ಜೀವನದಲ್ಲಿ ಏನಿದೆ, ನಾವು ಈ ಜೀವ ಬಂದದೆ ಒಂದಿನ ಹೋಗುತ್ತೆ. ಈ ಮೋಕ್ಷ ಹೇಗೆ ಸಿಗುತ್ತೆ, ನಾವು ಈ ಜೀವನದಲ್ಲಿ ಏನು ಒಳ್ಳೆಯದನ್ನು ಮಾಡಬೇಕು, ನಾವು ಒಳ್ಳೆಯವರಾಗಿರಬೇಕು, ಬೇರೆಯವರಿಗೆ ಒಳ್ಳೆಯದನ್ನು ಮಾಡಬೇಕು. ಈ ಲೈಫ್ ಈಸ್ ಆಲ್ ಅಬೌಟ್ ದಿ ಬರ್ತ್ ಆ್ಯಂಡ್ ಡೆತ್. ಹುಟ್ಟೋರು ಸತ್ಯ ಹೋಗಿ ಸಾಯೋದಂತೂ ನಿಜ ಆಗಿರ್ತದೆ. ಈ ಹುಟ್ಟು ಸಾವು ಮಧ್ಯೆ ನಾವು ಎಷ್ಟೆಲ್ಲ ಮಾಡ್ತೀವಿ, ಕಷ್ಟಪಡ್ತೀವಲ್ಲ ಅಂದ್ಕೊಂಡು ಒಂದಲ್ಲ ಒಂದಿನ ಮೋಕ್ಷ ಸಿಗುತ್ತೆ, ಮೋಕ್ಷನೇ ಇಲ್ಲ ಜಿಂದಗಿ ಅಂದ್ಕೊಂಡು ಅವರು ಹೇಳೋದು. ದ ಉಪನಿಷತ್ ಫೋಕಸ್ಡ್ ಆನ್ ದ ಫ್ಯಾಕ್ಟ್ ಆಫ್ ದ ನಾಲೆಜ್ ಆಫ್ ಆತ್ಮ ಶುಡ್ ಬಿ ಅಕ್ವೈರ್ಡ್ ಆ್ಯಂಡ್ ರಿಲೇಟೆಡ್ ಟು ಪರಮಾತ್ಮ. ಈ ನಮ್ಮ ಆತ್ಮನ ನಾವು ಪರಮಾತ್ಮಕ್ಕೆ ಸಮರ್ಪಣೆ ಮಾಡಬೇಕು, ಅಲ್ಟಿಮೇಟ್ಲಿ ದ ರಿಯಾಲಿಟಿ ಆಫ್ ದಿ ಪರಮಾತ್ಮ ಅಂದ್ಕೊಂಡು. ದ ಫಿಲಾಸಫಿ ವಾಸ್ ಗಿವನ್ ಬೈ ದಿ ಸ್ಕೋಲಾರ್ಸ್. ಇದರದೆಲ್ಲ ನಾಲೆಜು, ಈ ಎಲ್ಲ ನಾಲೆಜನ್ನು ಯಾರು ಕೊಡ್ತಾರೆ? ಸ್ಕೋಲಾರ್ಸ್, ಅಂದರೆ ಬುದ್ಧಿವಂತರು. ಅವರು ಅದನ್ನು ಪಂಡಿತರಾಗಿರ್ತಾರಲ್ಲ ಅವರಲ್ಲಿ ಯಾರ್ಯಾರಾಗಿರ್ತಾರೆ? ಯಜ್ಞವಲ್ಕ್ಯ, ಮೈತ್ರೇಯಿ, ಗಾರ್ಗಿ, ಐತ್ರೇಯ, ಇವರೆಲ್ಲರೂ ಈ ನಾಲೆಜನ್ನು ಎಲ್ಲ ಪಬ್ಲಿಕ್ಕಿಗೆ, ಅಂದರೆ ಎಲ್ಲ ಜನಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ತನ್ನ ನಾಲೆಜನ್ನು. ನೆಕ್ಸ್ಟ್ ಮೆಸೇಜ್ ಮಹಾವೀರ ಏನು ಕೊಡ್ತಾರೆ ನೋಡೋಣ. ಸೊ ಮಹಾವೀರ ನಮಗೆ ಜೈನಿಸಮಲ್ಲಿ ಬರುತ್ತೆ. ದ ಲಾರ್ಡ್ ಮಹಾವೀರ ಈಸ್ ಯೂಶುವಲಿ ರಿಗಾರ್ಡೆಡ್ ಆಸ್ ದ ಫೌಂಡರ್ ಆಫ್ ಜೈನಿಸಮ್. ಸೊ ಹಿ ಲೆಫ್ಟ್ ಹಿಸ್ ಪ್ಯಾಲೇಸ್ ಆ್ಯಂಡ್ ಮೆಡಿಟೇಟೆಡ್ ಫಾರ್ ಮೆನಿ ಇಯರ್ಸ್. ಇವರು ತನ್ನ ಪ್ಯಾಲೇಸನ್ನು ಬಿಟ್ಟು, ತನ್ನ ರಾಜಧಾನಿಯನ್ನು ಬಿಟ್ಟು ಮೆಡಿಟೇಟ್ ಮಾಡ್ತಾರೆ ಫಾರ್ ಮೆನಿ ಇಯರ್ಸ್. ಹಿ ಗೇನ್ಡ್ ಸುಪ್ರೀಮ್ ನಾಲೆಜ್ ಇನ್ ದಿ 13th ಇಯರ್. 13ನೇ ವರ್ಷಕ್ಕೆ ಅವರು ಮೆಡಿಟೇಟ್ ಮಾಡಿ ಸುಪ್ರೀಮ್ ನಾಲೆಜನ್ನು ಗಳಿಸ್ತಾರೆ. He was able to control and conquer the Indriyas, senses. He was thus called Jina, and the followers or the disciples were called Jains. ಏನು ಹೇಳ್ತಾರೆ, ಅವರು ತನ್ನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋಷ್ಟು ಪವರ್ಫುಲ್ ಆಗಿದ್ರು. ಆನಂತರ ಇವರಿಗೆ ಏನು ಹೇಳ್ತಾ ಇದ್ರು? ಜಿನಾ ಅಂತ ಹೇಳ್ತಾ ಇದ್ರು. ಇವರಿಗೆ ಯಾರ್ಯಾರು ಫಾಲೋವರ್ ಮಾಡ್ತಾ ಇದ್ರು ಅವರಿಗೆ ಜೈನ್ಸ್ ಅಂತ ಹೇಳ್ತಾ ಇದ್ರು. ಮಹಾವೀರ ಸ್ಪ್ರೆಡ್ಸ್ ಹಿಸ್ ರಿಲಿಜನ್. ಅವರು ಹೇಗೆ ತನ್ನ ರಿಲಿಜನ್ನ ಸ್ಪ್ರೆಡ್ ಆಗಿ ದೊಡ್ಡದಾಗಿ ಹೇಗೆ ಮಾಡ್ತಾರೆ ಅಂದರೆ, ಮಹಾವೀರ ಟ್ರಾವೆಲ್ಡ್ ವೈಲ್ಡ್ಲಿ ಇನ್ ದಿ ಕಂಟ್ರಿ ಪ್ರೀಚಿಂಗ್ ಜೈನಿಸಮ್ ಇನ್ ದಿ ಫಾರ್ ದಿ 30 years. 30 ವರ್ಷದ ತನಕ ಅವರು ಎಲ್ಲ ಕಡೆ ಓಡಾಡಿ ತನ್ನ ಜೈನಿಸಮ್ ಇರೋದನ್ನು ಪ್ರೀಚಿಂಗ್, ಆ ನಾಲೆಜನ್ನು ಎಲ್ಲರಿಗೂ ಹೇಳೋಕೆ ಅಂದ್ಕೊಂಡು ಎಲ್ಲ ಕಡೆ ಟ್ರಾವೆಲ್ ಮಾಡಿದರು. ಹಿ ಆಲ್ಸೋ ರಿಸೀವ್ಡ್ ರಾಯಲ್ ಸಪೋರ್ಟ್. ರಾಯಲ್ ಸಪೋರ್ಟ್ ಅಂದರೆ ರಾಜರಿಂದನೂ ಅವರಿಗೆ ಸಪೋರ್ಟ್ ಸಿಕ್ತು. ಕಿಂಗ್ ಬಿಂಬಿಸಾರದ ಮಗಧ ಆ್ಯಂಡ್ ಪ್ರೆಡಿಯೋಟ್ ಆಫ್ ಆವಂತಿ ಹೆಲ್ಪ್ಡ್ ಹಿಮ್ ಟು ಸ್ಪ್ರೆಡ್ ಹಿಸ್ ರಿಲಿಜನ್. ಬಿಂಬಿಸಾರ ಮತ್ತು ಆವಂತಿ ಅವರೇನು ಮಾಡಿದ್ರು, ಆ ರಾಜ್ಯದವರು ಇವರಿಗೆ ತನ್ನ ನಾಲೆಜನ್ನು ಸ್ಪ್ರೆಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ರಾಯಲ್ ಸಪೋರ್ಟ್ ಅಂತ ಹೇಳ್ತೀವಿ. ಸಮ್ ಆಫ್ ಹಿಸ್ ಫೇಮಸ್ ಡಿಸೈಪಲ್ ವೇರ್. ಇವರಿಗೆ ಯಾರು ಫೇಮಸ್ ಆಗಿ ಡಿಸೈಪಲ್ ಜೈನಿಸಮಲ್ಲಿ ಫಾಲೋ ಮಾಡ್ತಾ ಇದ್ರು ಅಂದರೆ ಆನಂದ ಮತ್ತು ಸುರದೇವ ಅಂದ್ಕೊಂಡು. ಸೊ ನೆಕ್ಸ್ಟ್ ಡಾಕ್ಟ್ರಿನ್ಸ್ ಆಫ್ ಜೈನಿಸಮ್. ನೆಕ್ಸ್ಟ್ ಲೆಟ್ ಅಸ್ ಸಿ ಅಬೌಟ್ ದ ಡಾಕ್ಟ್ರಿನ್ಸ್ ಆಫ್ ಜೈನಿಸಮ್. ಡಾಕ್ಟ್ರಿನ್ಸ್ ಆಫ್ ಜೈನಿಸಮ್ ಅಂದರೆ ಇವರ ಸಿದ್ಧಾಂತ ಏನಾಗಿತ್ತು ಅಂತ, ಅಂದರೆ ವೇದಾಂತ ಸಿದ್ಧಾಂತದಲ್ಲಿ ಏನಿತ್ತು ಅಂದ್ಕೊಂಡು. ಮಹಾವೀರ ಗೇವ್ 5 ಡಾಕ್ಟ್ರಿನ್ಸ್. ಆ 5 ಸಿದ್ಧಾಂತಗಳನ್ನು ಕೊಡ್ತಾರೆ. 5 ಬೋಧನೆ, ಉಪದೇಶ ಇದು. ಸೊ ಏನು ಹೇಳ್ತಾರೆ, ದೀಸ್ ಇನ್ಕ್ಲೂಡ್ಸ್ ದಿ ಇಂಜೋರ್ ಲೈಫ್, ನಾಟ್ ಟು ಸ್ಪೀಕ್ ಲೈಫ್. ಬೇರೆಯವರಿಗೆ ಇಂಜೋರ್ ಮಾಡಬಾರ್ದು, ನಾಟ್ ಟು ಇಂಜೋರ್ ಲೈಫ್, ನಾಟ್ ಟು ಸ್ಪೀಕ್ ಲೈ, ಸುಳ್ಳು ಹೇಳಬಾರ್ದು, ಬೇರೆಯವರಿಗೆ ಇಂಜುರಿ ಮಾಡಬಾರ್ದು. ನಾಟ್ ಟು ಸ್ಟೀಲ್, ಕಳ್ತನ ಮಾಡಬಾರ್ದು. ನಾಟ್ ಟು ಪೊಸೆಸ್ ಪ್ರಾಪರ್ಟಿ, ಬೇರೆಯವ್ರನ್ನ ಪ್ರಾಪರ್ಟಿನ ತಗೊಳ್ಬಾರ್ದು. ಅನಂತರ ಟು ಓ ಚಾಸಿಟಿ. ಟು ಓ ಚಾಸಿಟಿ ಅಂದರೆ ನಾವು ನಮ್ಮನ್ನು ಪರಿಶುದ್ಧವಾಗಿ ಇಟ್ಕೊಳ್ಬೇಕು ಅಂತ. ನಮ್ಮನ್ನು ನಾವು ಶುದ್ಧತೆಯಲ್ಲಿ ಇಟ್ಕೊಂಡಿರಬೇಕು, ಕೆಟ್ಟ ಕೆಲಸ ಮಾಡದೆ ಪರಿಶುದ್ಧರಾಗಿರಬೇಕು ಅಂದ್ಕೊಂಡು ಇವರು ಈ ಬೋಧನೆಯನ್ನು ಮಾಡ್ತಾರೆ ಜೈನಿಸಮಲ್ಲಿ. ಮಹಾವೀರ ಏನೇನು ಮತ್ತೊಮ್ಮೆ ಹೇಳ್ತೀನಿ, ಬೇರೆಯವರಿಗೆ ತೊಂದರೆ ಕೊಡಬಾರ್ದು, ಸುಳ್ಳು ಹೇಳಬಾರ್ದು, ಕಳ್ತನ ಮಾಡಬಾರ್ದು, ಬೇರೆಯವ್ರ ಪ್ರಾಪರ್ಟಿನ ತಗೊಳ್ಬಾರ್ದು, ಮತ್ತು ತಾವು ಪರಿಶುದ್ಧರಾಗಿರಬೇಕು ಅಂತ. ದಿಸ್ ಕುಡ್ ಬಿ ಅಚೀವ್ಡ್ ಥ್ರೂ ದಿ ರೈಟ್ ಫೇತ್, ರೈಟ್ ನಾಲೆಜ್ ಆ್ಯಂಡ್ ದಿ ರೈಟ್ ಆ್ಯಕ್ಷನ್. ಇದು
ಹೇಗೆ ಮಾಡ್ಬೋದಿತ್ತು, ರೈಟ್ ನಾಲೆಜ್ ಕೊಡಬೇಕು, ಈ ಥರ ಮಾಡಬಾರ್ದು ಅಂತ ನಾಲೆಜಬಲ್ ಆಗಿ ಅದನ್ನು, ಆ ನಾಲೆಜನ್ನು ಆ್ಯಕ್ಷನ್ ಆಗಿ ನಾವು ಯೂಸ್ ಮಾಡ್ಕೋಬೇಕು. ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಇರಬಾರ್ದು, ಅದನ್ನು ನಾವು ನಮ್ಮ ಲೈಫಲ್ಲಿ ಯೂಸ್ ಮಾಡ್ಕೋಬೇಕು. ಅನಂತರ ಫೇತ್ ಇಟ್ಕೊಂಡಿರಬೇಕು. ಇದರಿಂದ ಇವರು ಇದನ್ನೆಲ್ಲ ಮಾಡಿದ್ರು. ನೆಕ್ಸ್ಟ್ ದ ಜೈನ್ ಸಂಘ ಆ್ಯಂಡ್ ದಿ ಡಿವಿಷನ್ ಆಫ್ ಜೈನಿಸಮ್ ಅಲ್ಲಿ ಏನಿದೆ ನೋಡೋಣ. ದ ಜೈನ್ ಸಂಘದಲ್ಲಿ at Pavanagar, the Mahavira entered into the debate with the Brahmanas and was able to impress them. ಪಾವನಗರಲ್ಲಿ ಮಹಾವೀರ ಎಂಟರ್ ಆಗಿ ಡಿಬೇಟ್, ಮಾತಿಗೆ ಬ್ರಾಹ್ಮಿಣ್ಸ್ ಅಲ್ಲಿ, ಅವ್ರ ಬ್ರಾಹ್ಮಿಣ್ಸ್ ನಾಲೆಜಬಲ್ ಅಲ್ಲ, ಅವ್ರದ್ದು ಮಾತಿಗೆ ಹತ್ಕೊಳ್ಳಿ ಇವನಲ್ಲಿ ಅಂದರೆ ಮಹಾವೀರದಲ್ಲಿ ಇರುವಂಥ ನಾಲೆಜನ್ನೇ ಅವ್ರಿಗೆ ಹೇಳಿದಾಗ ಇವರು ಬ್ರಾಹ್ಮಿಣ್ಸ್ನು ಇಂಪ್ರೆಸ್ ಆಗಿಬಿಡ್ತಾರೆ. ವಿತ್ ದೇರ್ ಹೆಲ್ಪ್ ಆ್ಯಂಡ್ ಹಿ ಲೇಡ್ ದ ಫೌಂಡೇಶನ್ ಆಫ್ ದಿ ಜೈನ್ ಸಂಘ. ಅವರ ಹೆಲ್ಪಿಂದ ಇವರು ಜೈನ್ ಸಂಘನ ಮಾಡ್ತಾರೆ. ದ ಮೆಂಬರ್ಸ್ ಆಫ್ ದಿ ಜೈನ್ ಸಂಘ ವೇರ್ ಡಿವೈಡೆಡ್ ಇಂಟು 4 ಕ್ಯಾಟಗರೀಸ್. ಆ ಜೈನ್ ಸಂಘದವ್ರನ್ನ 4 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾರೆ. ಆ 4 ಕ್ಯಾಟಗರಿದಲ್ಲಿ ಭಿಕೂಸ್ ಅಂತ ಬರುತ್ತೆ, ನೆಕ್ಸ್ಟ್ ಭಿಕುನ್ನೀಸ್, ನೆಕ್ಸ್ಟ್ ಶ್ರಾವೇಕ್ಸ್, ಅನಂತರ ಶ್ರಾವಿಕಾಸ್. ಈ ಥರ 4 ಕ್ಯಾಟಗರಿ ಆಗುತ್ತೆ. ದ ಫಸ್ಟ್ 2 ವೇರ್ ಅಸೆಟಿಕ್ಸ್ ಆ್ಯಂಡ್ ದ ಅದರ್ 2 ವೇರ್ ಹೌಸ್ ಹೋಲ್ಡರ್ಸ್. ಅಸೆಟಿಕ್ಸ್ ಅಂದರೆ ತಪಸ್ವಿಗಳು, ವೈಲ್ ದ ಅದರ್ 2 ವೇರ್ ಹೌಸ್ ಹೋಲ್ಡರ್ಸ್ ಅಂದರೆ ಮನೆ ಇದ್ದವರು. ತಪಸ್ವಿಗಳು ಮನೆ, ಇದರಲ್ಲಿ ಅವರು 4 ಭಾಗ ಮಾಡಿದ ಕೂಡಲೇ ಕ್ಯಾಟಗರಿ ಮಾಡಿದಾಗ ಭಿಕೂಸ್ ಮತ್ತು ಭಿಕುನ್ನೀಸ್, ಅನಂತರ ಶ್ರಾವೇಕ್ಸ್ ಅಂಡ್ ಶ್ರಾವಿಕಾಸ್ ಅಂದ್ಕೊಂಡಿರ್ತದೆ. ಈ ಫಸ್ಟ್ 2 ಕ್ಯಾಟಗರಿಗೆ ಅಸೆಟಿಕ್ಸ್ ಅಂತಾರೆ, ಅಂದರೆ ತಪಸ್ವಿಗಳು ಅಂತ. ಬಾಕಿಯವರು ಹೌಸ್ ಹೋಲ್ಡರ್ಸ್ ಅಂದರೆ ಮನೆ ಇದ್ದವರು ಅಂದ್ಕೊಂಡು, ಮನೆಯವರು ಅಂದ್ಕೊಂಡು ಆ ಥರ. ದ ಗ್ರೇಟ್ ಇಗ್ರೇಷನ್ ಆಫ್ ದ ಜೈನ್ ಅಂಡರ್ ದಿ Bhadrabahu of the South India divided into religious into 2 cults. The orthodox followers of the Mahaviras who hold the Bhadrabahu in the high esteem to go completely naked and they are called Digambaras. ಈ ಜೈನಿಸಮ್ ಅಲ್ಲಿ ಏನು ಮಾಡ್ತಾರೆ ಅವರು, ಜೈನಲ್ಲಿನೂ 2 ಡಿವೈಡ್ ಮಾಡಿರ್ತಾರೆ, 2 ಕ್ಯಾಟಗರೀಸನ್ನು. ಆ 2 ಕಲ್ಟ್ಸ್ ಅಲ್ಲಿ ಏನಾಗಿರ್ತದೆ, ಒಂದು ದಿಗಂಬರಾಸ್, ಒಂದು ಶ್ವೇತಾಂಬರಾಸ್ ಅಂತ ಮಾಡ್ತಾರೆ. ದಿಗಂಬರಾಸ್ ಅಲ್ಲಿ ಅವರು ಫುಲ್ ಅಂದರೆ ನೇಕೆಡಲ್ಲಿ ಇರ್ತಾರೆ. ಆನಂತರದ ಅದರ್ ಸೆಕ್ಟ್ ಆಫ್ ಫಾಲೋವರ್ಸ್ ಆರ್ ದೇ ಇಸ್ ಟು ವೇರ್ ದಿ ವೈಟ್ ಕ್ಲೋತ್ಸ್, ಪರ್ಸವಂತ್ ಅಂತ ಹೇಳ್ತೀವಿ, ಅದಕ್ಕೆ ವೈಟ್ ಕ್ಲೋತ್ಸ್ ಹಾಕುತ್ತೆ, ಅವರಿಗೆ ನಾವು ಶ್ವೇತಾಂಬರಾಸ್ ಅಂತ ಹೇಳ್ತೀವಿ. ಈ ಥರ ಜೈನಿಸಮ್ ಅಲ್ಲಿ ಅವರು ಫಾಲೋ ಮಾಡ್ತಾ ಇರ್ತಾರೆ. ಸೊ ದಿಸ್ ಇಸ್ ವಾಟ್ ಯು ಆರ್ ಹ್ಯಾವಿಂಗ್ in the new questions and the ideas in the chapter 7 about the Buddhism and Jainism. So hope you have understood this lesson. Thank you children.